ಹಾಯ್ ಫ್ರೆಂಡ್ಸ್, ನಮಸ್ಕಾರ ಬೆಂಗಳೂರು. ಸೊ ಇವತ್ತು ನಾವು ಬಂದಿದ್ದೀವಿ ಯೂಸ್ ಕಾರ್ ಬ್ಯಾಂಗ್ಳೂರ್ಗೆ. ಸೊ ಇಲ್ಲಿ ನಿಮಗೆ ಲಾಸ್ಟ್ 1 ಮಂತ್ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. ಸೊ ಅದಕ್ಕೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು ಮತ್ತು ಇಲ್ಲಿ ಗಾಡಿಗಳು ತುಂಬ ಚೆನ್ನಾಗಿರ್ತವೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಲ್ಲಿರೋವಂಥ ಎಲ್ಲ ಹೊಸ ಸ್ಟಾಕ್ಗಳು ಅಪ್ಡೇಟ್ ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಎಲ್ಲ ಮಿಡ್ ಸೆಗ್ಮೆಂಟಲ್ಲಿರುವಂಥ ಕಾರ್ಸ್ಗಳು ಸಿಗ್ತಾಯಿದೆ. ಸೊ ನೀವು ನೋಡ್ಬೋದು, ಗ್ರ್ಯಾಂಡ್ ಐಟೆನ್ ಇದೆ, ಸಿಲೆರಿಯೋ ಇದೆ, ಸೊ ಹಾಗೆ ಓಮಿನಿ ಕೂಡ ಇದೆ, ಮತ್ತು ಸ್ವಿಫ್ಟ್ ಕೂಡ ಸಿಗ್ತಾಯಿದೆ. ಸೊ ಎಲ್ಲ ಮಿಡ್ ಸೆಗ್ಮೆಂಟಲ್ಲಿರುವಂಥ ಕಾರ್ಸ್ಗಳು ನೋಡಲಿಕ್ಕೆ ಸಿಗ್ತಾಯಿದೆ. ಸೊ ಪ್ರೈಸ್ ಕೂಡ ತುಂಬ ರೀಸ್ನೇಬಲ್ಲೇ ಆಗಿದೆ. ಸೊ ಇವ್ರ ಹತ್ರ ನಿಮಗೆ ಲೋನ್ಸ್ ಫೆಸಿಲಿಟಿನೂ ಕೂಡ ಸಿಗುತ್ತೆ, ಪಾಲಿಶಿಂಗ್ ಎಲ್ಲ ಸಿಗುತ್ತೆ, ಗಾಡಿ ಪಾಲಿಷ್ ಮಾಡಿಕೊಡ್ತಾರೆ ಡೆಲಿವರಿ ಟೈಮಲ್ಲಿ. ಸೊ ಎಲ್ಲವನ್ನು ಚೆನ್ನಾಗಿ ಮಾಡಿಕೊಡ್ತಾರೆ. ಸೊ ಅದಕ್ಕೋಸ್ಕರ ಮತ್ತೆ ನಾವು ಇಲ್ಲಿ ವಿಸಿಟ್ ಮಾಡಿದ್ದೀವಿ. ಸೊ ಎಲ್ಲ ಹೊಸ ಸ್ಟಾಕ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಓಕೆ, ಸೊ ಬನ್ನಿ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಫಸ್ಟ್ ಗಾಡಿ ಬಂದು ಮಾರುತಿ ಸುಜುಕಿ ವ್ಯಾಗ್ನರ್ ಇದೆ. ಯಾವ ಮಾಡೆಲ್ ಸರ್ ಗಾಡಿ ಇದು? ಸರ್ ಇದು 2009 ಮಾಡಲು. ಓಕೆ. ಮಾರುತಿ ವ್ಯಾಗನರ್ VXI ಅಂತ. ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನು. ಓಕೆ. ಸಿಂಗಲ್ ಓನರು, ಸಿಲ್ವರ್ ಕಲರು. 86,000 ಓಡಿದೆ. ಇನ್ಶೂರೆನ್ಸ್ ಕಾಂಪ್ರಿಹೆನ್ಸಿವ್ ವ್ಯಾಲಿಡ್ ಇದೆ. ಓಕೆ. ಪ್ರೈಸು 285 ನೆಗೋಷಿಯಬಲ್. ಸರ್ ಗಾಡಿ ಮೇಂಟೈನ್ ಹೆಂಗೆ ಮಾಡಿದ್ದಾರೆ? ಶೋರೂಮ್ ಮೇಂಟೈನ್, ಆಲ್ ಆಥರೈಸ್ ಸರ್ವಿಸ್ಡ್ ಎಲ್ಲ ಆಗಿದೆ. ಎಲ್ಲ ಶೋರೂಮ್ ಮೇಂಟೈನ್ಡ್ ಆಗಿದೆ ಗಾಡಿ. ಸರ್ ಫ್ಯೂಲ್ ಟೈಪ್ ಅನ್ಸುತ್ತೆ? ಫ್ಯೂಲ್ ಟೈಪ್ ಪೆಟ್ರೋಲ್. ಮೈಲೇಜ್ ಹೆಂಗಿದೆ ಗಾಡಿ? ಮೈಲೇಜ್ ಸಿಟಿಯಲ್ಲಿ ನಿಮಗೆ 17-18 ಬರುತ್ತೆ ಆರಾಮಾಗಿ ಬರುತ್ತೆ. ಹೈವೇಲಿ ಒಂದು 20+ ಬರುತ್ತೆ. ಓಕೆ ಸರ್. ಸೊ ಹಾಗೆ ಇಂಟೀರಿಯರ್ ಎಲ್ಲ ನೋಡ್ತಾ ಇದ್ದೀರಾ. ಇಂಟೀರಿಯರ್ ಎಲ್ಲ ತುಂಬ ಕ್ಲೀನಾಗಿದೆ, ನೋಡ್ತಾ ಇರ್ಬೋದು. ಸೀಟ್ಸ್ ಎಲ್ಲ ನಿಮಗೆ ಲೆದರ್ ಸೀಟ್ ಕವರ್ ಸಿಗ್ತಾ ಇದೆ. ಸೊ ರೂಫ್ ಎಲ್ಲ ಕ್ಲೀನಾಗಿದೆ, ನೋಡ್ಬೋದು. ಓಕೆ. ಸೊ ನೆಕ್ಸ್ಟ್ ಗಾಡಿ ಬಂದು ಹ್ಯುಂಡೈ i10 ಇದೆ. ಯಾವ ಮಾಡೆಲ್ ಸರ್ ಗಾಡಿ ಇದು? ಸರ್ ಹ್ಯುಂಡೈ ಗ್ರ್ಯಾಂಡ್ i10 2016 ಮಾಡಲ್ ಇದು. ಓಕೆ. ಸಿಂಗಲ್ ಓನರು. ಓಕೆ. 49,000 ಓಡಿದೆ. ಇನ್ಶೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ, ಇನ್ಶೂರೆನ್ಸ್ ಮಾಡ್ಕೊಳ್ಬೇಕು. ಓಕೆ. ಇದು ಮ್ಯಾಗ್ನಾ ಪೆಟ್ರೋಲ್. ಇದು ವರ್ಷನ್ ಬಂದು ಮ್ಯಾಗ್ನಾ ಪೆಟ್ರೋಲ್. ಇದು ಓಕೆ. ಪ್ರೈಸ್ ಒಂದು 495 ನೆಗೋಷಿಯಬಲ್ ಆಗುತ್ತೆ. ಇದು ಮೈಲೇಜ್ ಹೆಂಗಿದೆ ಗಾಡಿದು? ಮೈಲೇಜ್ ಸಿಟಿಯಲ್ಲಿ ನಿಮಗೆ ಗ್ರ್ಯಾಂಡ್ i10 ಎಲ್ಲ 15-16 ಆರಾಮಾಗಿ ಬರುತ್ತೆ. ಓಕೆ ಸರ್. ಇಂಟೀರಿಯರ್ ಎಲ್ಲ ಕ್ಲೀನಾಗಿದೆ ಗಾಡಿಯಲ್ಲಿ, ನೋಡ್ಕೋಬೋದು. ಡುವಲ್ ಟೋನ್ ಕಲರಲ್ಲಿ ಇಂಟೀರಿಯರ್ ಸಿಗ್ತಾ ಇದೆ ನಿಮಗೆ ಇದರಲ್ಲಿ. ಸೊ ಹಾಗೆ ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಜೊತೆಗೆ ಬರೋದು. ಓಕೆ. ಸೊ ಸೀಟ್ಸ್ ಎಲ್ಲ ಚೆನ್ನಾಗಿದೆ ಗಾಡಿಯಲ್ಲಿ, ಏನು ಕೆಲಸ ಇಲ್ಲ, ಜಸ್ಟ್ ಫ್ಯೂಲ್ ಹಾಕೋದು, ಡ್ರೈವ್ ಮಾಡೋದು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ, ನೋಡ್ಬೋದು. ಸೊ ಹಾಗೆ ನೆಕ್ಸ್ಟ್ ಗಾಡಿ ಬಂದು ಸ್ವಿಫ್ಟ್ ಇದೆ. ಯಾವ ಮಾಡೆಲ್ ಸರ್ ಇದು? ಸರ್ ಮಾರುತಿ ಸ್ವಿಫ್ಟ್ VXI ಲಿಮಿಟೆಡ್ ಎಡಿಷನ್. ಇದು ಸ್ಟಿಕ್ಕರಿಂಗ್ ಎಲ್ಲ ಬರುತ್ತೆ ಬಾಡಿಯಲ್ಲಿ. 2015 ಮ್ಯಾನುಫ್ಯಾಕ್ಚರು, 16ನಲ್ಲಿ ರಿಜಿಸ್ಟರ್ ಆಗಿದೆ. ಸಿಂಗಲ್ ಓನರು, ಇನ್ಶೂರೆನ್ಸ್ ಕಾಂಪ್ರಿಹೆನ್ಸಿವ್ ವ್ಯಾಲಿಡ್ ಇದೆ. 59,000 ಓಡಿದೆ ಗಾಡಿ. ಪ್ರೈಸು 610,000 ನೆಗೋಷಿಯಬಲ್ ಆಗುತ್ತೆ. ಅದು ಪೆಟ್ರೋಲ್ VXI. ಟ್ರಾನ್ಸ್ಮಿಷನ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಅಂದರೆ ಇದು ಮೈಲೇಜ್ ಹೆಂಗಿದೆ ಗಾಡಿ? ಮೈಲೇಜ್ ಸ್ವಿಫ್ಟೆಲ್ಲ ಮೈಲೇಜಲ್ಲಿ ಕಿಂಗು. ಒಂದು 17-18 ಸಿಟಿಯಲ್ಲೇ ಬಂದುಬಿಡುತ್ತೆ ನಿಮ್ಗೆ ಆರಾಮಾಗಿ. ಓಕೆ ಸರ್. ಸೊ ಮೇಂಟೈನ್ ಎಲ್ಲ ಚೆನ್ನಾಗಿದೆ, ಸೂಪರ್ ಮೇಂಟೈನ್. ಸೊ ಹಾಗೆ ಇಂಟೀರಿಯರ್ ಎಲ್ಲ ನೋಡ್ತಾ ಇದ್ದೀರಾ. ಇಂಟೀರಿಯರ್ ಎಲ್ಲ ತುಂಬ ಕ್ಲೀನಾಗಿದೆ ಗಾಡಿಯಲ್ಲಿ, ನೋಡ್ತಾ ಇರ್ಬೋದು. ಎಲ್ಲೂ ಸ್ಕ್ರ್ಯಾಚಸ್ ಇಲ್ಲ, ಎಲ್ಲ ನಿಮಗೆ ಲೆದರ್ ಸೀಟ್ ಕವರ್ ಸಿಗ್ತಾಯಿದೆ. ಸೊ ಇದು ಬಂದು ಲಿಮಿಟೆಡ್ ಎಡಿಷನ್ ಗಾಡಿ ಇದು, ನೋಡ್ಬೋದು. ಬ್ಯಾಕ್ ಸೈಡ್ಸ್ ಎಲ್ಲ ಕ್ಲೀನಾಗಿದೆ, ಸೀಟ್ಸ್ ಎಲ್ಲ ಚೆನ್ನಾಗಿದೆ. ಓಕೆ. ಸೊ ಹಾಗೆ ನೆಕ್ಸ್ಟ್ ಗಾಡಿ ಬಂದು ಮಾರುತಿ ಸಿಲೆರಿಯೋ ಇದೆ. ಯಾವ ಮಾಡೆಲ್ ಸರ್ ಇದು? ಸರ್ ಮಾರುತಿ ಸಿಲೆರಿಯೋ VXI ಆಟೋಮೆಟಿಕ್. ಇದು 2015 ಮಾಡಲು. ಸಿಂಗಲ್ ಓನರು. ಇನ್ಶೂರೆನ್ಸ್ ಕಾಂಪ್ರಿಹೆನ್ಸಿವ್ ಇದೆ. 43,000 ಓಡಿದೆ. ಪ್ರೈಸು 445 ನೆಗೋಷಿಯಬಲ್ ಆಗುತ್ತೆ. ಸರ್ ಮೇಂಟೈನ್ ಎಲ್ಲ ಹೆಂಗೆ ಮಾಡಿದ್ದಾರೆ ಗಾಡಿ? ಎಲ್ಲ ಶೋರೂಮ್ ಮೇಂಟೈನ್ಡೆ, ಎಲ್ಲ ಆಥರೈಸ್ ಸರ್ವಿಸ್ಡೇ ಆಗಿರೋದು. ಓಕೆ. ಫಿಕ್ಸ್ ಪ್ರೈಸ್ ಹೆಚ್ಚು ಕಮ್ಮಿ ಆಗುತ್ತೆ, ನೆಗೋಷಿಯಬಲ್ ಮಾಡೋಣ. ಓಕೆ ಸರ್. ಮೈಲೇಜ್ ಒಂದ್ಸತಿ ಹೇಳ್ತೀರಾ? ಮೈಲೇಜ್ ಆಟೋಮೆಟಿಕ್ ಸೆಲೆರಿಯೋ ಎಲ್ಲ ನಿಮಗೆ ಒಂದು ಸಿಟಿಯಲ್ಲಿ 14-15 ಬರೋದು. 14-15 ಹೌದು. ಓಕೆ ಸರ್. ಸೊ ಹಾಗೆ ಗಾಡಿ ಇಂಟೀರಿಯರ್ ಎಲ್ಲ ಕ್ಲೀನಾಗಿದೆ. ಇದು ನಿಮಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನಲ್ಲಿ ಸಿಗ್ತಾ ಇದೆ. ಸೊ ಸೀಟ್ಸ್ ಎಲ್ಲ ಚೆನ್ನಾಗಿದೆ ಗಾಡಿಯಲ್ಲಿ, ಎಲ್ಲ ಲೆದರ್ ಸೀಟ್ ಕವರ್ ಹಾಕ್ಸಿದ್ದಾರೆ. ಸೊ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು i10 ಇದೆ. ಯಾವ ಮಾಡೆಲ್ ಸರ್ ಇದು? ಸರ್ i10 2013 ಮಾಡಲು. ಓಕೆ. ಹ್ಯುಂಡೈ i10 ಆಸ್ಟಾ. ಇದು ಆಸ್ಟಾಲ್ಲಿ ಆಟೋಮೆಟಿಕ್ ವಿತ್ ಸನ್ರೂಫ್ ಬರುತ್ತೆ. ಓಕೆ. ಸೆಕೆಂಡ್ ಓನರು. 52,000 ಓಡಿದೆ. ಇನ್ಶೂರೆನ್ಸ್ ಕಾಂಪ್ರಿಹೆನ್ಸಿವ್ ವ್ಯಾಲಿಡ್ ಇದೆ. ಓಕೆ.
ಪ್ರೈಸ್ ಒಂದು 4,65,000 ಹೇಳ್ತಾ ಇದ್ದೀವಿ, ಹೆಚ್ಚು ಕಮ್ಮಿ ಆಗುತ್ತೆ. ಹೆಚ್ಚು ಕಮ್ಮಿ ಆಗುತ್ತೆ. ಸರ್ ಮೇಂಟೈನ್ ಎಲ್ಲ ಹೆಂಗಾಗಿದೆ ಗಾಡಿ? ಎಲ್ಲಿ ಶೋರೂಮ್ ಮೇಂಟೈನ್, ಹೊಂಡ ಯಾವ ಥರ ಅಷ್ಟೇ ಇಲ್ಲ. ಫ್ಯೂಲ್ ಟೈಪ್ ಸರ್? ಪೆಟ್ರೋಲ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಓಕೆ. ಸೊ ಹಾಗೆ ಇಂಟೀರಿಯರ್ ಎಲ್ಲ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಡುವಲ್ ಟೋನ್ ಕಲರಲ್ಲಿ ಇಂಟೀರಿಯರ್ ಸಿಗ್ತಾ ಇದೆ. ಸೊ ಮೇಲ್ಗಡೆ ನಿಮಗೆ ಸನ್ ರೂಫ್ ಕೂಡ ಸಿಗ್ತಾ ಇದೆ. ಸೊ ಹಾಗೆ ಗಾಡಿ ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ನೋಡ್ಕೊಳ್ಳಿ. ಓಕೆ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು i10 ಇದೆ ಸರ್. ಯಾವ ಮಾಡೆಲ್ ಇದು? i10 2011 ಮ್ಯಾನುಫ್ಯಾಕ್ಚರ್, 12 ರಿಜಿಸ್ಟ್ರೇಷನ್ನು. ಓಕೆ. i10 ಮ್ಯಾಗ್ನಾ ಕಪ್ಪ 1.2 ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಇದು. ಸೆಕೆಂಡ್ ಓನರ್, ಇನ್ಶೂರೆನ್ಸ್ ಕಾಂಪ್ರಿಹೆನ್ಸಿವ್ ಇದೆ. ಓಕೆ. 34,000 ಓಡಿದೆ, ಲೋ ಮೈಲೇಜ್ ಎಲ್ಲ ಓಡಿರೋದು ಇದು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ ಗಾಡಿಯಲ್ಲಿ. 3,65,000 ನೆಗೋಷಿಯಬಲ್. ಸರ್ ಮೇಂಟೈನ್ ಎಲ್ಲ ಹೆಂಗಾಗಿದೆ ಗಾಡಿ? ಎಲ್ಲ ಶೋರೂಮ್ ಮೇಂಟೈನ್ ಸರ್. ಫ್ಯೂಲ್ ಟೈಪ್ ಮತ್ತು ಟ್ರಾನ್ಸ್ಮಿಷನ್ ಹೇಳಿ ಸರ್. ಟ್ರಾನ್ಸ್ಮಿಷನ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಫ್ಯೂಲ್ ಟೈಪ್ ಪೆಟ್ರೋಲ್, ಪ್ಯೂರ್ ಪೆಟ್ರೋಲ್. ಮೈಲೇಜ್ ಹೆಂಗಿದೆ ಗಾಡಿ? ಮೈಲೇಜ್ ಸಿಟಿಯಲ್ಲಿ ಬರುತ್ತೆ ನಿಮಗೆ ಒಂದು 15, 16, 17 ಬರುತ್ತೆ ಆರಾಮ. ಓಡಿಸೋ ಮೇಲೆ ಡಿಪೆಂಡು. ಮಿನಿಮಮ್ ನಿಮಗೆ 15 ಅಂತೂ ಬಂದೇ ಬರುತ್ತೆ. ಓಕೆ ಸರ್. ಸೊ ನೆಕ್ಸ್ಟ್ ಗಾಡಿ ಬಂದು ಮಾರುತಿ ಓಮಿನಿ ಇದೆ. ಯಾವ ಮಾಡೆಲ್ ಸರ್ ಗಾಡಿ ಇದು? ಸರ್ ಇದು 2017 ಮಾಡಲು ಮಾರುತಿ ಸುಜುಕಿ ಓಮ್ನಿ 8 ಸೀಟ್ರು. ಓಕೆ. ಸೆಕೆಂಡ್ ಓನರು, 2017 ಮಾಡಲು. ಇನ್ಶೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ, ಕಮ್ಮಿ ಓಡಿದೆ ಗಾಡಿ, 36,000 ಓಡಿದೆ. ಇನ್ಶೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ, ಮಾಡ್ಕೊಳ್ಬೇಕು. ಸರ್ ಮೇಂಟೈನ್ ಹೆಂಗೆ ಮಾಡಿದ್ದಾರೆ ಗಾಡಿ? ಎಲ್ಲ ಶೋರೂಮ್ ಮೇಂಟೈನ್ಡು ಸರ್. ಅದಕ್ಕೆ CNG ಫಿಟ್ಟಿಂಗ್ ಏನಾದ್ರು? ಇಲ್ಲ, ಓನ್ಲಿ ಪ್ಯೂರ್ ಪೆಟ್ರೋಲು. ಹೌದು. ಓಕೆ. ಸರ್ ಮೈಲೇಜ್ ಹೆಂಗಿದೆ ಗಾಡಿದು? ಮೈಲೇಜ್ ಓಮ್ನಿ ಎಲ್ಲ ಸಿಟಿಯಲ್ಲಿ ನಿಮಗೆ ಬರುತ್ತೆ ಸರ್, ಆರಾಮಾಗಿ ಕ್ಲೋಸ್ ಟು 18-20 ಬರೋದು ಓಮ್ನಿ ಎಲ್ಲ. ಸೊ ಪ್ರೈಸ್ ಏನಿದೆ ಗಾಡಿ? ಪ್ರೈಸು 3,35,000 ನೆಗೋಷಿಯಬಲ್ ಆಗುತ್ತೆ. ಹೌದು. ಸೊ ಹಾಗೆ ಗಾಡಿ ನೋಡ್ತಾ ಇದ್ದೀರಾ, ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ. ಇಂಟೀರಿಯರ್ ಎಲ್ಲ ನ್ಯೂ ಇದೆ. ಸೊ ಬ್ರ್ಯಾಂಡ್ ನ್ಯೂ ಥರನೇ ಇದೆ ಗಾಡಿ. ಸೊ ಎಲ್ಲ ಸೀಟಿಗೂ ಲೆದರ್ ಸೀಟ್ ಕವರ್ ಹಾಕ್ಸಿದ್ದಾರೆ. ಸೊ ನೋಡ್ತಾ ಇರ್ಬೋದು, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಓನ್ಲಿ ಪೆಟ್ರೋಲ್ ಮೇಲೆ ಓಡಿಸಿರೋಂಥ ಕಾರ್ ಇದು. ಓಕೆ. ಸರ್ ನೆಕ್ಸ್ಟ್ ಗಾಡಿ ಬಂದು ಝೆನ್ ಇದೆ. ಯಾವ ಮಾಡೆಲ್ ಸರ್ ಇದು? ಸರ್ ಝೆನ್ನು 2003 VXI ಅಂತ ವರ್ಷನ್ ಇದು. ಪೆಟ್ರೋಲ್ದು. ಓನರ್ಶಿಪ್ 3rd ಆಗಿದೆ. ಇನ್ಶೂರೆನ್ಸ್ ಕೂಡ ವ್ಯಾಲಿಡ್ ಇದೆ. FC ಇನ್ನೂ 3 ಇಯರ್ಸ್ ವ್ಯಾಲಿಡ್ ಇದೆ ಇದು. FC ರಿನ್ಯೂ ಆಗಿದೆ. ಕಂಡೀಷನ್ ವೈಸ್ ಎಲ್ಲ ಸೂಪರ್ ಆಗಿದೆ ಇದು. 65,000 ಓಡಿದೆ ಗಾಡಿ. ಪ್ರೈಸು 1,15,000 ಹೇಳ್ತಾ ಇದ್ದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡೋಣ. ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಮ್ಯಾನ್ಯುವಲ್ ಟೈಪ್ ಅಲ್ಲ ಅದು? ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಹೌದು. ಮೈಲೇಜ್ ಹೆಂಗಿದೆ ಗಾಡಿದು? ಮೈಲೇಜು ಬರುತ್ತೆ ಸರ್ ನಿಮಗೆ ಸಿಟಿಯಲ್ಲಿ ಒಂದು 18-20 ಆರಾಮಾಗಿ ಬಂದುಬಿಡುತ್ತೆ. ಓಕೆ ಸರ್. ಸೊ ನೆಕ್ಸ್ಟ್ ಕಾರ್ ಬಂದು ಇನ್ನೊಂದು i10 ಇದೆ. ಯಾವ ಮಾಡೆಲ್ ಸರ್ ಇದು? ಸರ್ ಇದು ಹ್ಯುಂಡೈ ಗ್ರ್ಯಾಂಡ್ i10 2015 ಮಾಡಲು. ವರ್ಷನ್ ಬಂದು 1.2 ಮ್ಯಾಗ್ನಾ, ಫ್ಯೂಲ್ ಟೈಪು, ಪೆಟ್ರೋಲು. ಓಕೆ. ಸಿಂಗಲ್ ಓನರು. ಇನ್ಶೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ. 41,000 ಓಡಿದೆ. ಓಕೆ. ಕ್ಲಾಸ್ ಆಗಿದೆ ಗಾಡಿ. ಪ್ರೈಸು 4,65,000 ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ ಸರ್. ಸರ್ ಫ್ಯೂಲ್ ಟೈಪ್ ಮತ್ತು ಟ್ರಾನ್ಸ್ಮಿಷನ್ ಹೇಳಿ. ಫ್ಯೂಲ್ ಟೈಪು ಪೆಟ್ರೋಲ್, ಟ್ರಾನ್ಸ್ಮಿಷನ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಇದು. ಓಕೆ. ಪ್ರೈಸು ಹೆಚ್ಚು ಕಮ್ಮಿ ಆಗುತ್ತೆ, ಮಾಡೋಣ. ಓಕೆ ಸರ್. ಸರ್ ಮೇಂಟೈನ್ ಎಲ್ಲ ಚೆನ್ನಾಗಿ ಮಾಡಿ? ಹೌದು, ಮೇಂಟೈನ್ ಆಗಿದೆ. ಓಕೆ ಸರ್. ನೆಕ್ಸ್ಟ್ ಗಾಡಿ ಬಂದು ಹ್ಯುಂಡೈ ಗೆಟ್ಸ್ ಇದೆ. ಯಾವ ಮಾಡೆಲ್ ಸರ್ ಇದು? ಸರ್ ಹ್ಯುಂಡೈ ಗೆಟ್ಸು 2007 ಮಾಡಲು. ಓಕೆ. ಸಿಂಗಲ್ ಓನರು. ಇನ್ಶೂರೆನ್ಸು ಕೂಡ ವ್ಯಾಲಿಡ್ ಇದೆ. 92,000 ಓಡಿದೆ. ವರ್ಷನ್ ಬಂದು GLE. ನಿಮಗೆ ಫೀಚರ್ಸ್ ಬಂದು ಇದರಲ್ಲಿ AC ಪವರ್ ಸ್ಟೀರಿಂಗ್ ಮಾತ್ರ ಬರೋದು, ಪವರ್ ವಿಂಡೋ ಬರೋಲ್ಲ. ಓಕೆ. ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರೈಸು 1,95,000 ಹೆಚ್ಚು ಕಮ್ಮಿ ಆಗುತ್ತೆ. ಸರ್ ರನ್ ಎಷ್ಟಾಗಿದೆ? ರನ್ 92,000 ಓಡಿದೆ. ಸರ್ ಇದು ಮೇಂಟೈನ್ ಎಲ್ಲ ಚೆನ್ನಾಗಿದೆ? ಎಲ್ಲ ಮೇಂಟೈನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಫ್ಯೂಲ್ ಟೈಪ್ ಪೆಟ್ರೋಲು. ಓಕೆ. ಮೈಲೇಜು ನಿಮಗೆ ಸಿಟಿಯಲ್ಲಿ ಒಂದು 15-16 ಬಂದುಬಿಡುತ್ತೆ ಇದನ್ನು ಆರಾಮಾಗಿ. ಓಕೆ ಸರ್. ಸೊ ಹಾಗೆ ನೆಕ್ಸ್ಟ್ ಗಾಡಿ ಬಂದು ಪೋಲೋ ಇದೆ. ಯಾವ ಮಾಡೆಲ್ ಸರ್ ಗಾಡಿ ಇದು? ಸರ್ ಇದು Volkswagen ಪೋಲೋ GT TSI. ಓಕೆ. ಪೆಟ್ರೋಲಲ್ಲಿ ಆಟೋಮೆಟಿಕ್ ಬರೋದಿತ್ತು. 2015 ಮಾಡಲು. ಸೆಕೆಂಡ್ ಓನರು. ಓಕೆ. 60,000 ಓಡಿದೆ. ಇನ್ಶೂರೆನ್ಸು ಎಕ್ಸ್ಪೈರ್ ಆಗಿದೆ. ಇನ್ಶೂರೆನ್ಸ್ ರಿನ್ಯೂ ಮಾಡ್ಕೊಬೇಕು. ಪ್ರೈಸ್ ಒಂದು 5,95,000 ಹೆಚ್ಚು ಕಮ್ಮಿ ಆಗುತ್ತೆ. ಸರ್ ಇದು ಮೇಂಟೈನ್ ಹೆಂಗಾಗಿದೆ ಗಾಡಿ? ಇಲ್ಲ, ಶೋರೂಮ್ ಮೇಂಟೈನ್ ಇದು. ಸರ್ ಮೈಲೇಜ್ ಹೆಂಗಿದೆ ಗಾಡಿ? ಮೈಲೇಜು TSI ಎಲ್ಲ ನಿಮಗೆ ಸಿಟಿಯಲ್ಲಿ 14 ಬರುತ್ತೆ, 14-15 ಬರುತ್ತೆ ಅಷ್ಟೇ. ಓಕೆ ಸರ್. ಸೊ ಗಾಡಿ ಇಂಟೀರಿಯರ್ ಎಲ್ಲ ನೋಡ್ತಾ ಇದ್ದೀರಾ. ಇಂಟೀರಿಯರ್ ಎಲ್ಲ ತುಂಬ ಕ್ಲೀನಾಗಿದೆ ಗಾಡಿಯಲ್ಲಿ. ಸೊ ಬ್ರ್ಯಾಂಡ್ ನ್ಯೂ ಥರನೇ ಇದೆ, ನೋಡ್ತಾ ಇರ್ಬೋದು ನೀವು. ಸೀಟ್ಸ್ ಎಲ್ಲ ಚೆನ್ನಾಗಿದೆ.
ಓಕೆ. ಸೊ ಹಾಗೆ ಬ್ಯಾಕ್ ಸೈಡ್ ಸೀಟ್ಸ್ ಕೂಡ ನೋಡ್ಕೊಳ್ಳಿ, ಇದು ಕೂಡ ಚೆನ್ನಾಗಿದೆ, ನೋಡ್ತಾ ಇರ್ಬೋದು, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ. ಸೊ ನೆಕ್ಸ್ಟ್ ಗಾಡಿ ಬಂದು ಮಾರುತಿ ಓಲ್ಡ್ ಬಲೆನೋ ಇದೆ. ಯಾವ ಮಾಡೆಲ್ ಸರ್ ಗಾಡಿ ಇದು? ಸರ್ ಇದು 2006 ಮಾರುತಿ ಬಲೆನೋ LXi. ಓಕೆ. ಸಿಂಗಲ್ ಓನರು, ಭಾಳ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಸ್ಟಾಕ್ ಕಂಡೀಷನ್ ಇಲ್ಲಿವರೆಗೂ ಎಲ್ಲ ಆಥರೈಸ್ ಸರ್ವಿಸ್ಡೇ ಆಗಿರೋದು. ಓಕೆ. ರೆಕಾರ್ಡೆಡ್ ಮೈಲೇಜ್ ಡ್ರೈವನ್ನು 95,000 ಓಡಿದೆ. ಇನ್ಶೂರೆನ್ಸ್ ಕೂಡ ವ್ಯಾಲಿಡ್ ಇದೆ, ಕಾಂಪ್ರಿಹೆನ್ಸಿವ್. ಓಕೆ. ಪ್ರೈಸ್ 245 ಹೇಳ್ತಾ ಇದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಆಗುತ್ತೆ. ಸರ್ ಫ್ಯೂಲ್ ಟೈಪ್ ಯಾವುದಿದೆ? ಪ್ಯೂರ್ ಪೆಟ್ರೋಲ್. ಮೈಲೇಜ್ ಹೆಂಗಿದೆ ಗಾಡಿದು? ಮೈಲೇಜ್ ಇದೆಯಲ್ಲ ನಿಮಗೆ ಒಂದು 14-15 ಸಿಟಿಯಲ್ಲಿ ಬರುತ್ತೆ. ಬೊಲೆನೋ 15 ಬರುತ್ತೆ. ಹೌದು. ಓಕೆ ಸರ್. ಫೈನಾನ್ಸ್ ಇಲ್ಲ? ಫೈನಾನ್ಸ್ ಆಗಲ್ಲ. ಫೈನಾನ್ಸ್ 2013 ಮಾಡೆಲ್ ಮೇಲೇ ಮಾಡೋದು ನಾವು ಬ್ಯಾಂಕಿಗೆ. ಸರ್. ಸೊ ಹಾಗೆ ನೆಕ್ಸ್ಟ್ ಗಾಡಿ ಬಂದು ಟಾಟಾ ಇಂಡಿಗೋ ಇದೆ. ಯಾವ ಮಾಡೆಲ್ ಸರ್ ಇದು? ಸರ್ ಟಾಟಾ ಇಂಡಿಗೋ LS ಡೀಸೆಲ್ ಇದು. 2006 ಮಾಡಲು. ಸಿಂಗಲ್ ಓನರು. ಇನ್ಶೂರೆನ್ಸ್ ಕೂಡ ಕಾಂಪ್ರಿಹೆನ್ಸಿವ್ ವ್ಯಾಲಿಡ್ ಇದೆ. 94,000 ಓಡಿದೆ ಕಿಲೋಮೀಟರ್ಸು. ಸಿಲ್ವರ್ ಇನ್ ಕಲರು. ಇಂಡಿಗೋ ವೈಸ್ ನೋಡಿದ್ರೆ ಇದು ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿರೋ ಗಾಡಿ ಇದು. ಸೂಪರ್ಬ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಪ್ರೈಸು ನಾವು 1.5 ಹೇಳ್ತಾ ಇದ್ದೀವಿ, ದಟ್ ಈಸ್ 150 ಹೆಚ್ಚು ಕಮ್ಮಿ ಆಗುತ್ತೆ. ಹೌದು. ಫ್ಯೂಲ್ ಟೈಪ್ ಡೀಸೆಲ್. ಮ್ಯಾನ್ಯುವಲ್ ಟ್ರಾನ್ಸ್. ಮೈಲೇಜ್ ಹೆಂಗಿದೆ ಗಾಡಿ? ಮೈಲೇಜ್ ಇದೆಯಲ್ಲ ನಿಮಗೆ ಸಿಟಿಯಲ್ಲೇ ಒಂದು 20 ಬಂದ್ಬಿಡುತ್ತೆ ಆರಾಮಾಗಿ. ಓಕೆ ಸರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗೆ ಈ ಶೋರೂಮಿನ ಕಾಂಟ್ಯಾಕ್ಟ್ ನಂಬರ್ ಮತ್ತು ಡೀಟೇಲ್ಸ್, ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಸೊ ಅಲ್ಲಿಂದ ನೀವು ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್.